ಕಂಪ್ನಿ ಸರ್ ಇದು. ರ್ಯಾಪಿಡೋ ಅನ್ನೋದು ನಮ್ ಕಂಪ್ನಿ. ನಮ್ಗೆ ಇಷ್ಟ ಬಂದಂಗೆ ರನ್ ಮಾಡ್ತೀವಿ. ಇವಾಗ ನಿಮ್ ಗಾಡಿಗೆ ನೀವು ಬಂಡವಾಳ ಹಾಕಿದ್ರೆ ಫ್ರೀಯಾಗಿ ಓಡಿಸಿ ಅಂದ್ರೆ ಓಡಿಸ್ತೀರಾ? ನಾವ್ ಓಡ್ಸೋದಿಲ್ಲ ಸರ್, ನಮ್ಗೆ ವರ್ಕೌಟ್ ಆಗ್ತಾನೆ ಅಂತಾನೆ ನಿಮ್ಮ ಹತ್ರ ಬಂದು ಕೇಳ್ತಾ ಇರೋದು ಸರ್. ನಿಮಗ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ನಾನೇ ಕ್ಲಾಸ್ ಮಾಡ್ಕೊಳ್ಳಿ ಸರ್. ನಾನ್ ಬಂದಿರೋದು ವ್ಯಾಪಾರ ಮಾಡೋದಕ್ಕೆ. ಸರಿ ಸರ್, ಓಕೆ ಸರ್. ಇದೇ ಮಾಹಿತಿನ ನಾನು ಎಲ್ಲಾ ಚಾಲಕರಲ್ಲೂ ನಾನು ಹಂಚ್ಕೊಂತೀನಿ. ಎಲ್ಲಾ ಚಾಲಕರಲ್ಲೂ ಹಂಚಾದ್ಮೇಲೆ ನಿಮ್ಗೆ ಎಷ್ಟು ಅನ್ಇನ್ಸ್ಟಾಲ್ ಆಗುತ್ತೆ ಆಮೇಲೆ ನೀವೇ ನೋಡ್ಕೊಳ್ಳಿ ಸರ್. ನಮ್ಗೆ ಗೊತ್ತಿದೆ ಸರ್, ನಮ್ಮ ಡ್ರೈವರ್ಗಳು ಅನ್ಇನ್ಸ್ಟಾಲ್ ಮಾಡಿದ್ರೆ ನಾವ್ ಹೆಂಗ್ ಕರ್ಕೋಬೇಕು ಅಂತ ಗೊತ್ತಿದೆ. ಇನ್ಸೆಂಟಿವ್ ಕೊಡ್ತೀವಿ, ಆಫರ್ ಕೊಡ್ತೀವಿ, ರೇಟ್ ಜಾಸ್ತಿ ಬೇಕಂತ ಕೊಡ್ತೀವಿ, ಅವರೇ ಬರ್ತಾರೆ ಸರ್. ನಿಮ್ ಡ್ರೈವರ್ಗಳೆಲ್ಲ ನಿಯತ್ತಾಗಿದ್ದೀರಾ? ನಾವೇನ್ ಮಾಡಿದ್ರು ಎಲ್ಲರೂ ದುಡ್ಡುಗೋಸ್ಕರನೇ ಬರೋದು. ಕಸ್ಟಮರ್ ದುಡ್ಡುಗೋಸ್ಕರನೇ ಬರೋದು, ಡ್ರೈವರ್ ದುಡ್ಡುಗೋಸ್ಕರನೇ ಬರೋದು. ನಾವು ಮತ್ತೆ ನಾವು ಮಾಡ್ತೀವಿ. ನೀವೆಲ್ಲ ಹೋಗ್ತೀವ, ನಮ್ ಗಾಡಿ ಹಾಕೊಂಡು ನಾವು ನಮ್ ಡ್ಯೂಟಿ ಮಾಡ್ತೀವಿ ಸರ್. ಹಾಕಿ ಸರ್, ಹಾಕಿದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಬಂಡವಾಳ ಏನು ಅಂದ್ಬಿಟ್ಟು. ಆಯ್ತು ಮಾಡ್ತೀವಿ ಸರ್. ಎಷ್ಟು ಸರ್? ನೀವು ಒಂದ್ 100 ಜನ ಬಂದ್ಬಿಟ್ರೆ ಅಲ್ಲ ಸರ್, ನೀವು ಒಂದ್ 100 ಜನ ಬಂದ್ಬಿಟ್ರೆ ನಿಮ್ಗೆ ಎದುರ್ಕೊಂಡು ನನ್ನ ಕಂಪ್ನಿ ಬಾಗ್ಲು ಹಾಕ್ಬಿಟ್ಟು ನೀವ್ ಹೇಳ್ದಂಗೆಲ್ಲ ಕೇಳ್ಬೇಕಾ ಸರ್? ಇವತ್ತು ನಾವು 100 ಜನ ಇದೀವಿ ಸರ್. ಇವತ್ತು ನೀವು 100 ಜನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಅದೇ 100 ಜನ 500 ಜನ ಆಗ್ತೀವಿ. ಅದೇ 500 ಜನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅದೇ 500 ಜನ 2000 ಜನ ಆಗಿರ್ತೀವಿ. ಆಯ್ತು, ಏನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ಹತ್ರ ಟೆಕ್ನಾಲಜಿ ಇದೆ, ನಮ್ಮ ಹತ್ರ ಬಂಡವಾಳ ಇದೆ. ನೀವೇನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ಹತ್ರನೂ ಟೆಕ್ನಾಲಜಿ ಇದೆ ಸರ್. ನಮಗೂ ಸಪೋರ್ಟ್ ಕೊಡಕ್ಕೆ, ನಮ್ಮಂತ ಬಡವ್ರನ್ನ ಬೆಳೆಸೋದಕ್ಕೇನೆ ನಮ್ಮ ಕನ್ನಡಿಗರನ್ನೇ ಸಪೋರ್ಟ್ ಮಾಡಕ್ಕೆ ಅಪ್ಲಿಕೇಶನ್ ಬಂದಿಡ್ತಿದ್ದಾರೆ ಸರ್. ನಾವು ಅದರಲ್ಲೇ ನಾವು ಓಡಿಸ್ಕೊಂಡು ಜೀವನ ನಡೆಸ್ಕೊಂತೀವಿ. ಇವಾಗ ಏನು ನಿಮ್ಮ ಬರೋ ಕಸ್ಟಮರ್ಗಳಿಗೆ ನಾವು ಮೀಟರ್ ಹಾಕ್ಬೋದು. ನಾವು ಮೀಟರ್ ಹಾಕ್ತೀರಾ ನಮ್ಮ ಅಪ್ಲಿಕೇಶನ್ ಹೆಂಗ್ ಡೌನ್ಲೋಡ್ ಮಾಡಿ